Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ. ಸೇವೆ ನಮ್ಮದು, ಸಹಾಯ ನಿಮ್ಮದು. ಪರಿಶಿಷ್ಟ ಪಂಗಡ ಜಾತಿಗೆ ಅನ್ಯ ಜಾತಿಯ ಸೇರ್ಪಡೆಗೆ ವಿರೋಧಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕ ಸಂಡೂರು ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನೆ ವಿಜಯ ಸರ್ಕಲ್ ವೃತ್ತದ ಮೂಲಕ ತಹಸೀಲ್ದಾರರ ಕಚೇರಿವರೆಗೆ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯ ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಪ್ರವರ್ಗ 1ರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ವಂಚಿಸುತ್ತಿರುವ ಹಾಗೂ ಅನ್ಯ ಸಮುದಾಯದವರನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದರ ಕ್ರಮವನ್ನು ಖಂಡಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕು ಘಟಕ ನೇತೃತ್ವದಲ್ಲಿ ತಹಸೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಾಸಭಾ ತಾಲೂಕು ಘಟಕ ಅಧ್ಯಕ್ಷ ಅಂಬರೀಶ್ ವಿ, ಉಪಾಧ್ಯಕ್ಷರಾದ ಎನ್ ಚಂದ್ರು, ಮಂಜು ಬಾಳೆಕಾಯಿ, ಶ್ರೀನಿವಾಸ್ ಟಿ, ಕೆ ಪಂಪಾಪತಿ, ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ರಘುನಾಥ್, ಶಂಕರ್ ವಿಎಸ್, ಯರಿಸ್ವಾಮಿ ಟಿ, ಕಾರ್ಯದರ್ಶಿ ಹುಲಿರಾಜ್ ಕೆ, ಹೊನ್ನೂರ್ಸ್ವಾಮಿ, ನಾಗರಾಜ್ ಆರ್, ಕಾನೂನು ಸಲಹೆಗಾರರು ಪರಶುರಾಮ ಪಿ, ವಾಲ್ಮೀಕಿ ಘಟಕ ಅಧ್ಯಕ್ಷ ಸಿದ್ದಾಪುರ ರಾಮಶೇಖ ಸೇರಿದಂತೆ ಅಪಾರ ಸಂಖ್ಯೆಯ ಸಮಾಜದ ಹಿರಿಯರು, ಮುಖಂಡರು ಹಾಗೂ ಯುವ ಮುಖಂಡರು ಮತ್ತು ಬಾಂಧವರು ಪಾಲ್ಗೊಂಡಿದ್ದರು. ಪಂಗಡದಲ್ಲಿ ಬರ್ತಕ್ಕಂಥ ಒಂದು ಎಸ್ಟಿ ಗ್ರೂಪ್ಗೆ ಇವತ್ತು ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ ಕುರುಬ ಸಮುದಾಯವನ್ನ ಇವತ್ತೇನು ರಾಜ್ಯ ಸರ್ಕಾರ ಪರಿಶಿಷ್ಟ ವರ್ಗದ ವಾಲ್ಮೀಕಿ ಒಂದು ಸಮುದಾಯಕ್ಕೆ ಸೇರ್ಪಡೆ ಮಾಡ್ಬೇಕಂತೇಳಿ ಅವ್ರಿಗೇನು ಒತ್ತಡ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ಇವತ್ತು ಬಹುಸಂಖ್ಯಾತರಾಗಿರ್ತಕ್ಕಂಥ ಪ್ರಬಲರಾಗಿರ್ತಕ್ಕಂಥ ಪ್ರಬುದ್ಧರಾಗಿರ್ತಕ್ಕಂಥ ಒಂದು ಅನ್ಯ ಜನಾಂಗವನ್ನ ನಮ್ಮ ಗ್ರೂಪಿಗೆ ಸೇರಿಸ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿ ಒಂದು ಸಮುದಾಯಕ್ಕೆ ಮಾಡಿದ ಅತಿ ದೊಡ್ಡ ಅನ್ಯಾಯ ಅಂತೇಳಿ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನು ಸಂಡೂರಿನಲ್ಲಿ ಇವತ್ತು ನಮ್ಮ ಪೂಜ್ಯ ಕುಲಗುರುಗಳಾಗಿರ್ತಕ್ಕಂಥ ಶ್ರೀ 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 ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಗಳ ಒಂದು ಆದೇಶದಂತೆ ಇಡೀ ರಾಜ್ಯದಾದ್ಯಂತ ಇವತ್ತು ಸರ್ಕಾರದ ವಿರುದ್ಧ ಏನು ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಏನು ನಾವು ಒಂದು ಮನವಿ ಪತ್ರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಜನ ನಮ್ಮ ಸಂಡೂರು ತಾಲೂಕಿನ ವಾಲ್ಮೀಕಿ ಸಮುದಾಯದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಮತ್ತು ಈ ದಿನದ ಉದ್ಘಾಟನೆಯಲ್ಲಿ ಸಂಡೂರು ತಾಲೂಕಿನಲ್ಲಿ ಒಂದು ಮಹಿಳಾ ಮಹರ್ಷಿ ವಾಲ್ಮೀಕಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಿಳಾ ಸಂಘ ಕೂಡ ಉದ್ಘಾಟನೆ ಆಗಿ ಈ ದಿನದ ಪ್ರತಿಭಟನೆಯಲ್ಲಿ ತಾವೆಲ್ಲ ಮಹಿಳೆಯರು ಕೂಡ ಸಮಾಜಕ್ಕೆ ಆಗ್ತಕ್ಕಂಥ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಂದಿದ್ದರೆ ತಮಗೆಲ್ಲರಿಗೂ ಆಧಾರದ ಮತ್ತು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೋರ್ತಾ, ಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಅರ್ಥ ಇಲ್ಲದೇನೆ ಅಸಂಬದ್ಧ ಸಂವಿಧಾನದ ಒಂದು ಇದನ್ನು ತಗೊಂಡು ಒಂದು ಬುಡಕಟ್ಟು ಸಮುದಾಯವನ್ನ ಇನ್ನೊಂದು ಸಮಾಜಕ್ಕೆ ಸೇರಿಸಿ ಅಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದರು. ಈಗಲೂ ಅಸ್ಸಾಂನಲ್ಲಿ 2-3 ವರ್ಷದಿಂದ ಒತ್ತಿ ಉರಿತಾ ಇದೆ ಜನಾಂಗೀಯ ಕಲಹಗಳು. ಮಾನ್ಯ ಮುಖ್ಯಮಂತ್ರಿಗಳಿಂದ ನಾನು ಮನವಿ ಮಾಡೋದಿಷ್ಟೇ, ನಮ್ಮ ರಾಜ್ಯದ ನಾಯಕರು ಅಲೆಗಲಿ ಬೇಡರು, ವೀರ ಮದಕಿನ ನಾಯಕರು 77
ಬುಡಕಟ್ಟುಗಳು ಕಟ್ಟಿ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕರು, ಯಾವುದಕ್ಕೆ ಹೆದರದೆ ನಮ್ಮ ವಂಶವಾಹಿನಿಯಲ್ಲೇ ಇದೆ. ನಾಯಕರ ಶಕ್ತಿ, ಶೌರ್ಯ ಎಲ್ಲ ಇದೆ. ದಯವಿಟ್ಟು ಯಾರೇ ಏನಾದರೂ ಸೇರ್ಪಡೆ ಮಾಡಬೇಕಾದರೆ ಒಂದು ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಯಾರು SC ಪಂಗಡಕ್ಕೆ ಸೇರಬೇಕು ಅವ್ರನ್ನ ಸೇರಿಸಿದ್ರೆ ಮಾತ್ರ ನಾವು ಒಪ್ಕೊಳ್ತಕ್ಕಂಥ ಜನಾಂಗ. ಈಗಾಗಲೇ ಸ್ವಾಮೀಜಿಯವರ ಆದೇಶದ ಮೇರೆಗೆ 31 ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ನಮ್ಮನ್ನು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನಾಯಕರು ಆಗಲೇ ಸ್ವಲ್ಪ ನರಸತ್ತಿರರು ಅನ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಯಾರೇ ಕೂಡ ನಾಯಕ ಜನಾಂಗದ ವಾಲ್ಮೀಕಿ ನಾಯಕ ಶಕ್ತಿಯನ್ನ ಮತ್ತೆ ಪ್ರದರ್ಶನ ಮಾಡಕ್ಕೆ ಬಿಡಬೇಡ್ರಿ, ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ದಯವಿಟ್ಟು ತಾವು ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಆಮೇಲೆ ಅರ್ಥಕೊಂಡು ವಾಲ್ಮೀಕಿ ನಾಯಕ ಜನಾಂಗದನ್ನ ಕಿಚ್ಚೆಬ್ಸ್ತಕ್ಕಂಥ ಸನ್ನಿವೇಶನ ಸೃಷ್ಟಿ ಮಾಡಬೇಡ್ರಿ. ದಯಮಾಡಿ ನಮ್ಮ ವಾಲ್ಮೀಕಿ ನಾಯಕ ಜನಾಂಗದ 60-50 ಲಕ್ಷ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಅವರೆಲ್ಲರೂ ಎದ್ದು ನಿಂತರೆ ಇಡೀ ರಾಜ್ಯನೇ ಏನಾಗ್ತದೆ ಅನ್ನೋದು ಹೋರಾಟಗಳ ಮುಖಾಂತರ, ನಾವು ಸಂವಿಧಾನ ಮುಖಾಂತರ, ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ. ಹಾಗೇನೆ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಹಿಂದೆ ರಾಜ್ಯಾದ್ಯಂತ ಹೋರಾಟ ಮಾಡಿ ನಾವು ಮೀಸಲಾತಿಯನ್ನು ಪಡ್ಕೊಂಡ್ವಿ. ಅದೇ ರೀತಿ ಈಗ ಅನ್ಯ ಜಾತಿಯನ್ನ, ಅನ್ಯ ಕೋಮಿನವ್ರನ್ನ ನಮ್ಮ ST ಪಟ್ಟಿಗೆ ಸೇರ್ತಕ್ಕಂಥ ನಿರ್ಧಾರನ ಕೈ ಬಿಡಬೇಕು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ, ಇಡೀ ರಾಜ್ಯದ ವಾಲ್ಮೀಕಿ ನಾಯಕ ಜನಾಂಗರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾವುದೇ ಕ್ಷಣದಲ್ಲಿ ಏನೇ ಆದೇಶ ಬಂದರೂ ಗುರುಗಳ ಆದೇಶ, ಹಿರಿಯರ ಆದೇಶನ ಪಾಲನೆ ಮಾಡ್ತಾ ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡಕ್ಕೆ ಸಿದ್ಧವದೇವೆ ಅಂತ ಹೇಳ್ತಾ, ಡಾಕ್ಟರ್ ಪ್ರಸನ್ನಂದ ಸ್ವಾಮೀಜಿಗಳ ಮೇರೆಗೆ ಇಡೀ ರಾಜ್ಯದಲ್ಲಿ 25ನೇ ತಾರೀಕು ಈ ಘಟನೆ ನಡೆದಿದೆ. ಯಾಕಂತಂದರೆ 252 ದಿನ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತಿರ್ತಾರೆ. ಆವಾಗ BJP ಸರ್ಕಾರ, ಬೊಮ್ಮಾಯಿ ಸಾರ್ ಏನು ಮಾಡ್ತಾರೆ, 7%ಗೆ ಎತ್ತುತ್ತಾರೆ. 7% ಎತ್ತಿದ ತಕ್ಷಣ ನಾವೆಲ್ಲ ಸಂಭ್ರಮ ಆಚರಣೆ ಮಾಡಿದ್ವಿ ಇಡೀ ರಾಜ್ಯದಂತ. ಅವ್ರೇನು ಮಾಡ್ತಾರೆ, ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಇದೇ ಸಿದ್ದರಾಮಯ್ಯನವರು ಭಾಷಣದಲ್ಲಿ ಹೇಳ್ತಾರೆ, ನಾವು ಕೂಲಿ ಬಂಡ ಅವರಿಗೆಲ್ಲ ST ಸರ್ಟಿಫಿಕೇಟ್ ತಂದೀವಿ ಅಂತೇಳಿ ಕೈಯಲ್ಲಿ ಪೇಪರ್ ಇಟ್ಟು ಹೇಳ್ತಾರೆ. ಅವರೆಲ್ಲ ನಾಯಕ ಅಲ್ಲ, ನಾಯಕ ತಳವಾರು, ನಾವು ST. ಅಲ್ಲಿ ತಳವಾರು ಅಂತ ಸಮಾಜನೇ ಬೇರೆ ಐತೆ, ಗುಂಡ ಸಮಾಜನೇ ಬೇರೆ ಐತೆ. ಅವ್ರು ಏನು ಮಾಡಿಬಿಡ್ತಾರೆ, ಅದನ್ನ ನಾವು ಎಲ್ಲ STಗೆ ಸೇರ್ಪಡೆ ಮಾಡಿ ಬಂದಾಗ ಹೊರಗಡೆ ಇರುವಂಥ ಜನ ಒಳಗಡೆ ಜಂಪ್ ಆಗಿ ಬರ್ತಾರೆ. ಅವಾಗ ಸ್ವಾಮಿಗಳು ಏನು ಮಾಡ್ತಾರ, ಇಡೀ ನಮ್ಮ ಸಮಾಜದ MLAಗಳು MP ಗಳೆಲ್ಲ ಕರ್ಕೊಂಡು ಹೋಗಿ ಯಾರಿಗೆ, ಇವ್ರಿಗೆ ಬೊಮ್ಮಾಯಿ ಅವರಿಗೆ ಮನವಿ ಮಾಡ್ತಾರೆ. ಏನಂತ, ಇವರು ನಮ್ಮ STಗಳಲ್ಲ, ಪರಿಯಾರ, ತಳವಾರ, ಮೈಸೂರು ಭಾಗದಲ್ಲಿ, ನಮ್ಮ ಈ ಕಡೆ ಭಾಗದಲ್ಲಿ ಅದು ನಾಯಕ ವಾಲ್ಮೀಕಿ, ಅವ್ರಿಗೆ ಮಾತ್ರ ST ಮೀಸಲು ಇರೋದು. ಇದು ಯಾವ ರೀತಿ ತಂದ್ರಿ ಬೊಮ್ಮಾಯಿ ಸಾಹೇಬ್ರೆ ಅಂತೇಳಿ ಯಾರೋ ಸ್ವಾಮಿಗಳು ಕೇಳಿದಾಗ ಅವ್ರೇನು ಉತ್ತರ ಹೇಳ್ತಾರ, ಹೌದಾ ನನಗೆ ಗೊತ್ತಿರಲಿಲ್ಲ, ನಾನು ಮಾಡಿಬಿಟ್ಟೆ ಅಂತಾರ. ಅಂದು ನಾನು ಇದನ್ನು ಸರಿಪಡಿಸ್ತೇನೆ ಅಂತೇಳಿ ಬೊಮ್ಮಾಯಿ ಸಾಹೇಬ್ರು ಹೇಳಿದ ಮೇಲೆ ಅದೇನಾಗ್ತದೆ, ಸರ್ಕಾರ ಅಲ್ಲಿಗೆ ಮುಗ್ದೋಗುತ್ತೆ. ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಏನು ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲಿ 45,000 to 50,000 ಜನ ಅನ್ಯ ಜಾತಿಯನ್ನ ತಾನೇ ಕರೆದು ಸೇರ್ಪಡೆ ಮಾಡಿಸ್ತಾನೆ. ಯಾರು, ಪ್ರಿಯಾಂಕಾ ಖರ್ಗೆ. ಅವ್ರನ್ನ ಸೇರಿಸಿದ ತಕ್ಷಣ ಇನ್ನು ಉಳಿಕೆಯಾದ MLAಗಳು ಏನು ಮಾಡ್ತಾರೆ, ದಾರಿ ತೋರಿಸಂಗಾಗಿ ಟೋಟಲ್ 2 ಲಕ್ಷ ಜನ ಅನ್ಯ ಜಾತಿಯವರು STಗೆ ಸೇರ್ಪಡೆ ಆಗಿದ್ದಾರೆ. ಆ ಅನ್ಯ ಜಾತಿ ಸೇರ್ಪಡೆ ಆದ ತಕ್ಷಣ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಯಾದಗಿರಿಯಲ್ಲಿ ಗುರುಗಳು ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಅವರು ಬಗ್ಲಿಲ್ಲ. ಬಿಜಾಪುರದಲ್ಲಿ ಒಂದು ಮೀಟಿಂಗ್ ಕರೆದ್ರು, ಅಲ್ಲಿಗೂ ಬಗ್ಲಿಲ್ಲ. ಮೊನ್ನೆ ಯಾವುದೋ ಇದು ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ, SCಗೆ 4 ಲಕ್ಷ ಜನ ಬೇರೆ ಅನ್ಯ ಜಾತಿಯವರು ಸೇರ್ಪಡೆ ಆಗಿದ್ದಾರೆ, ಇದನ್ನು ಸರಿಪಡಿಸಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರೆ. SC 4 ಲಕ್ಷ, ST 2 ಲಕ್ಷ, ಇವೆರಡು 10 ದಿನದ ಒಳಗಡೆ ವಜಾ ಮಾಡಿಲ್ಲ ಅಂದರೆ ಇನ್ನು ಮುಂದಿನ ನಿರ್ಧಾರ ಸ್ವಾಮಿಗಳು ಏನು ಹೇಳ್ತಾರ ಅದ್ರ ಮೇಲೆ ಮುಂದುವರಿತು ಅಂತೇಳಿ